ಬ್ರೋ ನಿಂಗೆ ಅನ್ಸುತ್ತಾ 3 ಬಾಡಿ ಪ್ರಾಬ್ಲಮ್ ನಿಜವಾಗ್ಲೂ ಎಕ್ಸಿಸ್ಟ್ ಆಗುತ್ತೆ ಅಂತ? ಹಾ ಬ್ರೋ, ಡೆಫಿನೆಟ್ಲಿ ಎಕ್ಸಿಸ್ಟ್ ಆಗುತ್ತೆ, ಫಾರ್ ಶೋರ್ ಎಕ್ಸಿಸ್ಟ್ ಆಗುತ್ತೆ. 3 ಬಾಡಿ ಪ್ರಾಬ್ಲಮ್ ಅಂದ್ರೆ ಗ್ರಾವಿಟಿ ಪ್ರಾಬ್ಲಮ್. ಬ್ರೋ ಇಮ್ಯಾಜಿನ್ ಮಾಡ್ಕೋ, 3 ಆಬ್ಜೆಕ್ಟ್ ಇದೆ ಅಂತ, ಒಂದು ಸ್ಟಾರು, ಒಂದು ಪ್ಲಾನೆಟ್, ಇನ್ನೊಂದು XYZ ಆಬ್ಜೆಕ್ಟ್ ಇದೆ. ಇವು 3 ಈಚ್ ಅದನ್ನ ಪುಲ್ ಮಾಡುತ್ತೆ ಯೂಸಿಂಗ್ ಗ್ರಾವಿಟಿ. ಹಾಗಾದ್ರೆ 2 ಬಾಡಿ ಇದ್ರೆ ಲೈಫ್ ಈಸಿ ಅಲ್ವಾ ಬ್ರೋ? ಇಮ್ಯಾಜಿನ್ ಮಾಡ್ಕೋ, ಯೂನಿವರ್ಸ್ ಅಲ್ಲಿ 2 ಆಬ್ಜೆಕ್ಟ್ ಇದೆ, ಅರ್ತ್ ಮತ್ತೆ ಸನ್. ಬ್ರೋ ಇವೆರಡದ ಆರ್ಬಿಟ್ ನೈಸ್ ಮತ್ತೆ ಪ್ರಿಡಿಕ್ಟೇಬಲ್ ಆಗಿರುತ್ತೆ ಅಲ್ವಾ ಬ್ರೋ? ಹಾಗಾದ್ರೆ ಮ್ಯಾಕ್ಸ್ ವರ್ಕ್ ಆಗ್ತಿದ್ರೆ ಫ್ಯೂಚರ್ ಗೊತ್ತಾಗುತ್ತೆ ಅಲ್ವಾ ಬ್ರೋ? ಬ್ರೋ ಇವಾಗ 3 ಬಾಡಿನ ಆಡ್ ಮಾಡಿದ್ರೆ ಇಲ್ಲಿಂದನೇ ಕೇಯೋಸ್ ಸ್ಟಾರ್ಟ್ ಆಗೋದು. ಇವಾಗ ಒಂದು ಆಬ್ಜೆಕ್ಟ್ ಇನ್ನೆರಡು ಆಬ್ಜೆಕ್ಟ್ ನ ಪುಲ್ ಮಾಡುತ್ತೆ, ಅದು ಒಂದೇ ಟೈಮಲ್ಲಿ, ಮತ್ತೆ ಫುಲ್ ಡೈರೆಕ್ಷನ್ ಪ್ರತಿ ಸಲ ಚೇಂಜ್ ಆಗ್ತಾ ಇರುತ್ತೆ. ಬ್ರೋ ಹಾಗಾದ್ರೆ ಇದ್ರ ರಿಸಲ್ಟ್ ಅನ್ಪ್ರಿಡಿಕ್ಟೇಬಲ್ ಆಗಿರುತ್ತೆ ಅಲ್ವಾ? ಮತ್ತೆ ನಾವು ಇದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಮತ್ತೆ ಆಫ್ಟರ್ ಲಾಂಗ್ ಟೈಮ್ ಇದು ಎಲ್ಲಿರುತ್ತೆ ಅಂತ ಹೇಳಕ್ಕಾಗಲ್ಲ. ಹಂಗಾರೆ ಈ ಟೈನಿ ಚೇಂಜ್ ಕೂಡ ದೊಡ್ಡ ಡಿಫ್ರೆನ್ಸ್ ಕೊಡುತ್ತೆ. ಮತ್ತೆ ಇದಕ್ಕೆ ಯಾವುದೇ ಸಿಂಪಲ್ ಫಾರ್ಮುಲಾ ಇಲ್ಲ. ಅನ್ಲೈಕ್ 2 ಬಾಡೀಸ್, ಇದಕ್ಕೆ ಯಾವುದೇ ಕ್ಲೀನ್ ಈಕ್ವೇಶನ್ ಕೂಡ ಇಲ್ಲ ಫಾರ್ ಎವರ್ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಸೈಂಟಿಸ್ಟು ಸ್ಟಿಮ್ಯುಲೇಷನ್ಸ್ ನ ರನ್ ಮಾಡ್ತಾರೆ. ಈಗ ಸಿಸ್ಟಮ್ ಕೇಟಿಕ್ ಆಗಿದೆ. ಕೇಟಿಕ್ ಅಂದ್ರೆ ನಾಟ್ ರ್ಯಾಂಡಮ್ನೆಸ್ ಬಟ್ ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್. ನಮ್ಮ ಹತ್ರ ರಿಯಲ್ ಎಕ್ಸಾಂಪಲ್ಸ್ ಇದೆ, ಲೈಕ್ 1 ಪ್ಲಾನೆಟ್ ಅಂಡ್ 2 ಸ್ಟಾರ್ಸ್. ಸಮ್ ಟೈಮ್ ಇದು ಸ್ಟೇಬಲ್ ಆಗಿರೋ ತರ ಕಾಣಿಸುತ್ತೆ, ಮತ್ತೆ ಇದು ಬ್ರೇಕ್ ಡೌನ್ ಆಗುತ್ತೆ. ಮಿಲಿಯನ್ಸ್ ಆಫ್ ಇಯರ್ಸ್ ಆದ್ಮೇಲೆ ಒಂದು ಪ್ಲಾನೆಟ್ ಅಥವಾ ಸ್ಟಾರ್ ಕಿಕ್ ಔಟ್ ಆಗುತ್ತೆ. ಒಂದು ಬಾಡಿ ಯಾವ್ದು ಕಿಕ್ಡ್ ಔಟ್ ಆಗುತ್ತೆ ಅಥವಾ ಎಜೆಕ್ಟ್ ಆಗುತ್ತೋ ಆ ಬಾಡಿ ಆಫ್ಟನ್ ಲೈಟೆಸ್ಟ್ ಆಗಿರುತ್ತೆ, ಮತ್ತೆ ಮಿಕ್ಕಿದ 2 ಬಾಡಿ ಸ್ಟೇಬಲ್ ಆಗುತ್ತೆ ಪೇರ್ಸ್ ಅಲ್ಲಿ.